ನಮಸ್ಕಾರ. ಕಾಸರಗೋಡು ಜಿಲ್ಲೆಯ ಪೆರಡಾಲ ಗ್ರಾಮದ ವಿದ್ಯಾಗಿರಿ ಓಡಂಕಲ್ಲು ಎಂಬಲ್ಲಿ ವಿವೇಕಾನಂದ ಫ್ರೆಂಡ್ ಸರ್ಕಲ್ ಓಡಂಗಲ್ ರೋಡ್ ವಿದ್ಯಾಗಿರಿ ಎಂಬ ಹೆಸರಿನಲ್ಲಿ ನಾವು 16 ವರ್ಷಗಳಿಂದ ವಿವಿಧ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಪ್ರತಿ ವರ್ಷವೂ ನಮ್ಮ ಈ ಊರಿಗೆ ಬೇಕಾಗುವಂತಹ ಕಾರುಣ್ಯ ಸೇವೆಯನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಡೆಸ್ತಾ ಬರ್ತಾ ಇದ್ದೇವೆ. ಈ ಕಾಣುವಂಥ ನಮ್ಮ 20 ಮಂದಿ ಸದಸ್ಯರು ಬಹಳ ಶ್ರದ್ಧೆಯಿಂದ ಹಾಗೂ ಶಿಸ್ತಿನಿಂದ ವರ್ತಿಸ ಕಾರಣ ನಮಗೆ ಈ ಊರಲ್ಲಿ ಬಹಳ ಉತ್ತಮ ಅಂತ ಒಂದು ಈ ನಮ್ಮ ಬಿಲ್ಡಿಂಗ್ ನಮ್ಮ ಕ್ಲಬ್ಬಿಗೆ ಒಂದು ಬಿಲ್ಡಿಂಗ್ ಅಂತ ಕೂಡ ನಾವು ಮಾಡಿದ್ದೇವೆ. ಸುಮಾರು 7-8 ಲಕ್ಷ ರೂಪಾಯಿ ಖರ್ಚು ಮಾಡುವಂಥ ಈ ಕಟ್ಟಡದಲ್ಲಿ ನಾವು ಇವತ್ತು ನಡೆಸ್ತಿರುವಂಥ ಕಾರ್ಯಕ್ರಮ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಕಾಸರಗೋಡು, ಅಭಯನಿಕೇತನ್ ಕಾಸರಗೋಡು ಇವರು ಹಾಗೂ ಪ್ರಸಾದ್ ನೇತ್ರಾಲಯ ಮಂಗಳೂರು ಹಾಗೂ ನಮ್ಮ ವಿವೇಕಾನಂದ ಫ್ರೆಂಡ್ ಸರ್ಕಲ್ ಓಡಂಗಲ್ ರೋಡ್ ವಿದ್ಯಾಗಿರಿ ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನೇತ್ರ ಚಿಕಿತ್ಸಾ ಶಿಬಿರ ಇಲ್ಲಿ ನಡೀತಾ ಇದೆ. ನಮಸ್ಕಾರ. ಓಡಂಗಲ್ ರೋಡಲ್ಲಿರುವ ವಿದ್ಯಾಗಿರಿಯಲ್ಲಿ ವಿವೇಕಾನಂದ ಫ್ರೆಂಡ್ ಸರ್ಕಲ್ ಅವರ ಆರ್ಗನೈಸ್ ಮಾಡಿದ ಸತ್ಯಸಾಯಿ ಅಭಯನಿಕೇತನದೊಂದಿಗೆ ಜಂಟಿಯಾಗಿ ಆರ್ಗನೈಸ್ ಮಾಡಿದ ಐ ಕ್ಯಾಂಪಿನಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಇದು ಸತ್ಯಸಾಯಿ ಅಭಯನಿಕೇತನದ 15ನೇ ಒಂದು ಕ್ಯಾಂಪ್. ಸತ್ಯಸಾಯಿ ಅಭಯನಿಕೇತನ 1986ರಲ್ಲಿ ಸ್ಥಾಪಿತಗೊಂಡಿದೆ. ಬರೀ ಸೇವೆಯೇ ಮೂಲ ಧ್ಯೇಯವಾಗಿಟ್ಟುಕೊಂಡು ಸ್ಥಾಪನೆಯಾದ ಈ ಸಂಸ್ಥೆ ಈಗ 36 ವರ್ಷಗಳನ್ನು ಪೂರೈಸಿ ಮುಂದಕ್ಕೆ ನಡೀತಾ ಉಂಟು. ಅದರಲ್ಲಿ ಸತ್ಯಸಾಯಿ ಅಭಯನಿಕೇತನ ಅಂತ ಪ್ರಾರಂಭವಾದ್ದು ಮಹಿಳೆಯರು ಮತ್ತು ಮಕ್ಕಳ ಉನ್ನತಿಗಾಗಿ ಬೇಕಾದ ಸಂಸ್ಥೆ. ಅದರಲ್ಲಿ ಮಕ್ಕಳಿಗಾಗಿ ಒಂದು ಬಾಲಮಂದಿರ ನಡೆಸಿಕೊಂಡು ಬರ್ತಾ ಇದ್ದೇವೆ. 36 ವರ್ಷಗಳಿಂದ ಅನಾಥ ಮತ್ತು ನಿರ್ಗತಿಕ ಮಕ್ಕಳಿಗಾಗಿ ಸುಮಾರು 1000ಕ್ಕಿಂತ ಹೆಚ್ಚು ಮಕ್ಕಳು ಕಲಿತು ತಮ್ಮ ಕಾಲಿನ ಮೇಲೆ ನಿಂತು ಅವರು ಸೆಟ್ಲ್ ಆಗಿದ್ದಾರೆ ಅಂತ ತಿಳಿಸ್ಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಆದರೆ ಈ ಒಂದು ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಆದ್ದು ನಾವು ಮೊದಲು ನಮ್ಮಲ್ಲಿಯೇ ಮೆಡಿಕಲ್ ಕ್ಯಾಂಪ್ಗಳನ್ನು ಆರ್ಗನೈಸ್ ಮಾಡ್ತಾ ಇದ್ದು, ಆದರೆ ಅಲ್ಲಿ ಸಿಕ್ಕಿದವರಿಗೆ ಸಿಗ್ತದೆ, ಹೊರಗಿನವರಿಗೆ ನಮ್ಮಿಂದ ಏನಾದರೂ ಪ್ರಯೋಜನ ಆಗಬೇಕು ಎಂಬ ನಿಟ್ಟಿನಲ್ಲಿ ಸತ್ಯಸಾಯಿ ರೂರಲ್ ಐ ಕ್ಯಾಂಪ್ ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದು. ಅದು ಈಗ 15ನೇ ಕ್ಯಾಂಪು. ಅದರಲ್ಲಿ ಹಳ್ಳಿಗಳಿಗೆ ಎಲ್ಲಿ ಅವಶ್ಯ ಉಂಟು ಅಲ್ಲಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ನಾವು ಕಣ್ಣಿನ ಕ್ಯಾಂಪುಗಳನ್ನು ಆರ್ಗನೈಸ್ ಮಾಡಿ ಅವರಿಗೆ ಉಚಿತವಾಗಿ ಕನ್ನಡಕ ಹಾಗೂ ಕ್ಯಾಟ್ರಾಕ್ಟ್ ಸರ್ಜರಿಯನ್ನು ಸಮೇತ ಮಾಡಿಸಿಕೊಡ್ತಾ ಇದ್ದೇವೆ. 86ರಲ್ಲಿ ಪಾಂಡುರಂಗರಾಯರಿಂದ ಸ್ಥಾಪಿತವಾದ ಸಂಸ್ಥೆ ಸುಮಾರು 7 ಮಂದಿ ಮಕ್ಕಳೊಂದಿಗೆ ಬಾಡಿಗೆ ಕಟ್ಟಡದಲ್ಲಿ ಸ್ಥಾಪಿತಗೊಂಡಿತ್ತು. ಆದರೆ ಈಗ ಅದು ತನ್ನದೇ ಆದ ಸ್ವಂತ ಸ್ಥಳ ಮತ್ತು ಬಿಲ್ಡಿಂಗನ್ನು ಹೊಂದಿದ್ದು ಸುಮಾರು 1000ಕ್ಕೂ ಹೆಚ್ಚು ಮಕ್ಕಳು ಕಲಿತು ಅವರವರೇ ಸೆಟ್ಲ್ ಆಗಿದ್ದಾರೆ. ಅದು ಈಗ 20 ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ. ಅದಲ್ಲದೆ ವೃದ್ಧಾಶ್ರಮ ಹಾಗೂ ಹೆಂಗಸರಿಗಾಗಿ ಫ್ರೀ ಟೈಲರಿಂಗ್ ಕ್ಲಾಸು ಮತ್ತು ಆ್ಯಂಬುಲೆನ್ಸ್ ಸರ್ವೀಸ್ ಹಾಗೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಈ ಸಂಸ್ಥೆಯು ಕಾಸರಗೋಡಿನ ಹೃದಯ ಭಾಗವಾದ ತಾಳಿಪಡ್ಪಿನ ಹತ್ತಿರ ಇರುವ ಕೇಳುಗುಡ್ಡೆ ಎಂಬ ಸ್ಥಳದಲ್ಲಿ ಸ್ಥಾಪಿತ.